ಇನ್ನು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಕೇಸ್ನಲ್ಲಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಡೆದಿರತಕ್ಕಂಥ ಡೆವಲಪ್ಮೆಂಟ್ ಇದು. ಯಡಿಯೂರಪ್ಪ ಸೇರಿದಂತೆ 4 ವಿರುದ್ಧ ಚಾರ್ಜ್ ಶೀಟ್ ಅನ್ನ 1ನೇ ತ್ವರಿತಗತಿ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಲಾಗಿದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಡೆದಿರತಕ್ಕಂಥ ಡೆವಲಪ್ಮೆಂಟ್ ಇದು. ಯಡಿಯೂರಪ್ಪ ಸೇರಿದಂತೆ 4 ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. 1ನೇ ತ್ವರಿತಗತಿ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಲಾಗಿರುವಂಥದ್ದು. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಡೆದಿರತಕ್ಕಂಥ ಡೆವಲಪ್ಮೆಂಟ್ ಇದು. ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಮಹಿಳೆಯೊಬ್ಬರು ದೂರನ್ನ ಕೊಟ್ಟಿದ್ರು. ಅದಾದ ಬಳಿಕ ಕೂಡ ಈಗ ಪ್ರಕರಣವಾದ ಒಂದು ತನಿಖೆ ನಡೀತಾ ಇದೆ. ಸಿಐಡಿಗೆ ವಹಿಸಿತ್ತು ರಾಜ್ಯ ಸರ್ಕಾರ. ಸಿಐಡಿ ತನಿಖೆಯನ್ನ ಕೈಗೊಂಡಿತ್ತು. ಸದ್ಯ 1ನೇ ತ್ವರಿತಗತಿ ವಿಶೇಷ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಬಿಎಸ್ ಯಡಿಯೂರಪ್ಪ ಸೇರಿದಂತೆ 4 ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿರುವಂಥದ್ದು. 1ನೇ ತ್ವರಿತಗತಿ ವಿಶೇಷ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ಬಿಎಸ್ ಯಡಿಯೂರಪ್ಪ, ಅರುಣ್, ರುದ್ರೇಶ್, ಮರಿಸ್ವಾಮಿ ಈ 4 ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿರುವಂಥದ್ದು. ಬಿಎಸ್ ಯಡಿಯೂರಪ್ಪ, ಅರುಣ್, ರುದ್ರೇಶ್, ಮರಿಸ್ವಾಮಿ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಿಐಡಿ ಅಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ. 1ನೇ ತ್ವರಿತಗತಿ ವಿಶೇಷ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವಂಥದ್ದು. ಬರೋಬ್ಬರಿ 750 ಪುಟಗಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ ಸಿಐಡಿ ಅಧಿಕಾರಿಗಳು. ಬಿಎಸ್ ಯಡಿಯೂರಪ್ಪ, ಅರುಣ್, ರುದ್ರೇಶ್ ಸೇರಿದಂತೆ ಒಟ್ಟು 4 ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ ಸಿಐಡಿ ಅಧಿಕಾರಿಗಳು. 750 ಪುಟಗಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ ಅಧಿಕಾರಿಗಳು. ಪ್ರಕರಣದಲ್ಲಿ 75 ಮಂದಿಯನ್ನ ಸಾಕ್ಷಿಗಳಾಗಿ ಪರಿಗಣನೆ ಮಾಡಲಾಗಿದೆ. ಪ್ರಕರಣದ ತನಿಖೆಯನ್ನ ಮುಕ್ತಾಯ ಮಾಡಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ ಅಧಿಕಾರಿಗಳು. ರಾಜ್ಯಾದ್ಯಂತ ತೀವ್ರ ಸಂಚಲನವನ್ನು ಸೃಷ್ಟಿ ಮಾಡಿದಂಥ ಪ್ರಕರಣ ಇದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುನಿರಾಜು, ಈ ಪ್ರಕರಣ ನಿಸ್ಸಂಶಯವಾಗಿ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಜೊತೆಗೆ ಪರ ಹಾಗೂ ವಿರೋಧ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗಿದ್ದು. ಹಾಗಿದ್ರೆ ಈಗ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಮಾಹಿತಿಗಳಿದಾವೆ, ಅದ್ರ ಬಗ್ಗೆ ನಿಮಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಇಲ್ಲಿ ಯಡಿಯೂರಪ್ಪನವರ ವಿರುದ್ಧ ಈ ಪ್ರಕರಣ ಹೇಗಿದೆ, ಚಾರ್ಜ್ ಶೀಟ್ನಲ್ಲಿ ಇರ್ತಕ್ಕಂಥ ಮಾಹಿತಿ ಏನು, ಅದರ ಬಗ್ಗೆ ವಿವರಣೆಯನ್ನು ಕೊಡೋದಾದ್ರೆ? ರಾಘವೇಂದ್ರ, ಏನು ಯಡಿಯೂರಪ್ಪ ವಿರುದ್ಧ ಒಂದು ಪೋಕ್ಸೋ ಪ್ರಕರಣ ದಾಖಲಾಗಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಪೂರ್ಣಗೊಳಿಸಿದ್ರೆ ಮತ್ತೆ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನು ಕೂಡ ಈಗ ಅಧಿಕಾರಿಗಳು ಸಲ್ಲಿಕೆ ಮಾಡಿರುವಂತದ್ದು. ಇವತ್ತು ಏನು ಸಿಐಡಿ ಅಧಿಕಾರಿಗಳ ತಂಡ ಒಂದು ಕೋರ್ಟ್ಗೆ ಆಗಮಿಸಿ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ಈಗ ಈ ಒಂದು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಸುಮಾರು 750 ಪುಟಗಳಷ್ಟು ಬೃಹತ್ ಗಾತ್ರದ ಒಂದು ಚಾರ್ಜ್ ಶೀಟ್ ಅನ್ನ ತಯಾರಿ ಮಾಡಿರುವಂತದ್ದು. ಮತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 70ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ವಿಚಾರಣೆ ಮಾಡಿದ್ದಾರೆ. ಮತ್ತೆ ಅವರ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಂಡು ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಕೂಡ ಮಾಡಿದ್ದಾರೆ. ಏನು ಈ ಒಂದು ಪ್ರಕರಣದಲ್ಲಿ ಯಡಿಯೂರಪ್ಪ ಮತ್ತೆ ಅರುಣ್ ಮತ್ತೆ ರುದ್ರೇಶ್ ಸೇರಿದಂತೆ ಸುಮಾರು 4 ಆರೋಪಿಗಳ ವಿರುದ್ಧ ಈಗ ಚಾರ್ಜ್ ಶೀಟ್ ಆಗಿದ್ದು, ಈಗ ಇದು ಏನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ಈ ಒಂದು ಚಾರ್ಜ್ ಶೀಟ್ ಅನ್ನ ಸಿಐಡಿ ಅಧಿಕಾರಿಗಳು ಸಲ್ಲಿಕೆ ಕೂಡ ಮಾಡಿದ್ದಾರೆ. ಮತ್ತೆ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 3 ತಿಂಗಳಿಂದ ಸಿಐಡಿ ಅಧಿಕಾರಿಗಳು ತೀವ್ರ ತನಿಖೆಯನ್ನ ಮಾಡಿದ್ರು. ಏನು ಯಡಿಯೂರಪ್ಪ ಅವರನ್ನ ಸುಮಾರು 2 ಬಾರಿ ನೋಟಿಸ್ ಕೊಟ್ಟು ಅವರನ್ನು ಕೂಡ ಒಂದು ವಿಚಾರಣೆಯನ್ನು ಕೂಡ ಮಾಡಿ ಅವರ ಹೇಳಿಕೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಮತ್ತೆ ಸಂತ್ರಸ್ತ ಹೇಳಿಕೆ ದಾಖಲು ಮಾಡಿದ್ದಾರೆ. ಮತ್ತೆ ಅದೇ ರೀತಿ ದೂರುದಾರ ಏನಿದ್ರೆ ಆಕೆ ಒಂದು ಹೇಳಿಕೆಯನ್ನು ಕೂಡ ದಾಖಲಿಸಿಕೊಂಡಿರೋದು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಆಡಿಯೋ ಪರೀಕ್ಷೆಗಳು, ಅಂದ್ರೆ ಯಡಿಯೂರಪ್ಪ ಅವರ ಒಂದು ಧ್ವನಿ ಸ್ಯಾಂಪಲ್ ಅನ್ನು ಕೂಡ ಸಂಗ್ರಹ ಮಾಡಿ ಅದನ್ನು ಕೂಡ ಒಂದು ಸ್ಯಾಂಪಲ್ ಮಾಡಿದ್ರು. ನಂತರ ಆ ಒಂದು ವಿಡಿಯೋ ಏನ್ ಪತ್ತೆ ಆಗಿತ್ತು ಆ ಒಂದು ವಿಡಿಯೋವನ್ನು ಕೂಡ FSL ಗೆ ರವಾನೆ ಮಾಡಿ ಅದರ ಒಂದು ಸತ್ಯಾಸತ್ಯತೆಯನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನ ಸಿಐಡಿ ಅಧಿಕಾರಿಗಳು ಮಾಡಿದ್ರು. ಈ ಎಲ್ಲಾ ಅಂಶಗಳನ್ನ ಉಲ್ಲೇಖ ಮಾಡಿ ಮತ್ತೆ ಕೆಲವು ಸಾಕ್ಷ್ಯಾಧಾರಗಳನ್ನ ಕೂಡ ಏನು ಅಧಿಕಾರಿಗಳು ಪತ್ತೆ ಹಚ್ಚಿದ್ದು. ಅದರ ಆಧಾರದ ಮೇಲೆ ಈಗ ಈ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ರಾಘವೇಂದ್ರ, ಮುನಿರಾಜು, ಈ ಪ್ರಕರಣದ ದೂರು ದಾಖಲಾದ ದಿನ ಯಡಿಯೂರಪ್ಪನವ್ರು ಮಾತನಾಡಿದ್ರು ಮಾಧ್ಯಮಗಳ ಜೊತೆಯಲ್ಲಿ. ಆ ಸಂದರ್ಭದಲ್ಲಿ ಅವರು ಒಂದು ಮಾತನ್ನ ಹೇಳಿದ್ರು. ಸಹಾಯ ಅಂತ ಬಂದಿದ್ರು, ನಾನೇ ಹಣವನ್ನ ಕೊಟ್ಟು ಸಹಾಯ ಮಾಡಿದ್ದೆ, ಜೊತೆಗೆ ಕಮಿಷನರ್ ಹತ್ರ ನಾನೇ ಕಳಿಸ್ಕೊಟ್ಟಿದ್ದೆ ಫೋನ್ ಮಾಡಿ ಅವ್ರಿಗೆ, ಇವ್ರಿಗೇನೋ ತೊಂದರೆ ಇದೆ ಸಹಾಯ ಮಾಡಿ ಅಂತೇಳಿ. ಆದರೆ ಈಗ ನನ್ನ ಮೇಲೇನೆ ಇಲ್ಲ ಸಲ್ಲದ ದೂರನ್ನ ಕೊಡ್ತಾ ಇದ್ದಾರೆ ಅಂತೇಳಿ ಅವರ ಆ ಹೇಳಿಕೆಗೂ ನಂತರ ನಡೆದಂಥ ತನಿಖೆ
ಯಾವ ಹಂತದಲ್ಲಿ ಹೋಯಿತು, ಹೇಗಿತ್ತು, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ರಾಘವೇಂದ್ರ, ಏನು ಈ ಒಂದು ಪ್ರಕರಣ ದಾಖಲಾದ ಸಂದರ್ಭದಲ್ಲಿ ಏನು ಯಡಿಯೂರಪ್ಪ ಅವರು ಕೂಡ ಒಂದು ಮಾತನಾಡಿದ್ರು. ಆ ಸಂದರ್ಭದಲ್ಲಿ ಅವರು ಏನು ಸಹಾಯ ಕೋರಿ ಯಾರು ಬಂದಿದ್ರು ಅವ್ರಿಗೆ ಒಂದು ಸಹಾಯ ಮಾಡಿದ ತಪ್ಪಿಗೆ ಈ ರೀತಿ ನಮ್ಮ ಮೇಲೆ ಒಂದು ಕೇಸ್ ಅನ್ನ ದಾಖಲು ಮಾಡಿದ್ರು ಅಂತೇಳಿ ಯಡಿಯೂರಪ್ಪನವರೇ ಒಂದು ಮಾಹಿತಿಯನ್ನು ಕೊಟ್ಟಿದ್ರು, ಮತ್ತೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಆ ನಂತರ ಸಿಐಡಿಗೆ ಈ ಒಂದು ಪ್ರಕರಣ ವರ್ಗಾವಣೆಯಾದ ಬಳಿಕ ಸಿಐಡಿ ಅಧಿಕಾರಿಗಳು ಏನು ಬೇರೆ ಬೇರೆ ಆಯಾಮಗಳಲ್ಲಿ ಒಂದು ತನಿಖೆಯನ್ನ ಮಾಡಿದ್ದಾರೆ, ಮತ್ತೆ ಅವರ ಒಂದು ಆಡಿಯೋ ಸ್ಯಾಂಪಲ್ ಅನ್ನ ಸಂಗ್ರಹ ಮಾಡಿದ್ದಾರೆ, ಮತ್ತೆ ವಿಡಿಯೋ ಏನಿತ್ತು ಅದ್ರ ಬಗ್ಗೆ ಕೂಡ ಒಂದು ತನಿಖೆಯನ್ನು ಮಾಡಿದ್ರು. ಆ ನಂತರ ಕೆಲವು FSL ಏನು ವರದಿಗಳು ಬಂದ ನಂತರ ಈಗ ಅವ್ರ ಮೇಲೆ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಮಾಡಿರೋದು. ಈ ಒಂದು ಸಂದರ್ಭದಲ್ಲಿ ಸುಮಾರು ಯಡಿಯೂರಪ್ಪ ಅವರನ್ನ 2 ಬಾರಿ ನೋಟಿಸ್ ಅನ್ನ ಕೊಟ್ಟು ಒಂದು ವಿಚಾರಣೆಗೂ ಕೂಡ ಕರೆಸಿದ್ರು. ಅವರನ್ನು ಸ್ಟೇಟ್ಮೆಂಟ್ ಅನ್ನು ಕೂಡ ರೆಕಾರ್ಡ್ ಮಾಡಿದ್ದಾರೆ. ಮತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಪ್ರತ್ಯಕ್ಷ ಮತ್ತೆ ಪರೋಕ್ಷವಾಗಿದ್ದಾರೆ ಅಂತವರ ಒಂದು ಹೇಳಿಕೆಗಳನ್ನು ಕೂಡ ಈಗ ಸಿಐಡಿ ಅಧಿಕಾರಿಗಳು ದಾಖಲಿಸಿಕೊಂಡಿರೋದು. ಹೀಗೆ ಸುಮಾರು 70ಕ್ಕೂ ಹೆಚ್ಚು ಒಂದು ಸಾಕ್ಷಿಗಳ ಒಂದು ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಮತ್ತೆ 750 ಬೃಹತ್ ಪೇಜ್ ಅನ್ನ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಈಗ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ರಾಘವೇಂದ್ರ, ಈಗ ನಂತರದಲ್ಲಿ ಏನಾಗುತ್ತೆ ಅಂತ, ಈಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ, ಈಗ ನಂತರದ ಸ್ಟೆಪ್ಸ್ ಏನಿರುತ್ತೆ, ನಂತರ ಏನಾಗುತ್ತೆ ಈ ಒಂದು ಪ್ರಕರಣದಲ್ಲಿ? ರಾಘವೇಂದ್ರ, ಈಗಾಗಲೇ ಈ ಒಂದು ತನಿಖಾಧಿಕಾರಿಗಳು ತಮ್ಮ ತನಿಖೆಯನ್ನ ಪೂರ್ಣಗೊಳಿಸಿ ಅದನ್ನ ಚಾರ್ಜ್ ಶೀಟ್ ರೂಪದಲ್ಲಿ ಈಗ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಆದ್ರಿಂದ ಇನ್ಮುಂದೆ ಕೋರ್ಟ್ ನಲ್ಲಿ ಈ ಒಂದು ಪ್ರಕರಣದ ವಿಚಾರಣೆ ಯಾವಾಗ ಆರಂಭ ಆಗುತ್ತೆ, ಮತ್ತೆ ಅಧಿಕಾರಿಗಳು ಅದನ್ನ ಯಾವಾಗ ಇದರ ಪ್ರಕರಣದ ಒಂದು ವಿಚಾರಣೆಗೆ ಆರಂಭ ಆಗೋದಕ್ಕೆ ಏನೆಲ್ಲ ಒಂದು ಕ್ರಮಗಳನ್ನ ಕೈಗೊಳ್ತಾರೆ, ಅದು ಇನ್ ಮುಂದೆನೇ ಒಂದು ಪ್ರಕ್ರಿಯೆ ಇರುತ್ತೆ. ಅಂದ್ರೆ ನ್ಯಾಯಾಲಯದಲ್ಲಿ ಈ ಒಂದು ಪ್ರಕರಣದ ವಿಚಾರಣೆ ಆಗ್ಬೇಕಾಗುತ್ತೆ. ರಾಘವೇಂದ್ರ, ಈಗ ಯಡಿಯೂರಪ್ಪನವರ ವಿರುದ್ಧ ಒಂದು ಪ್ರಕರಣ ಕೇಳಿಬಂದಂತಾಯ್ತು, ದೂರು ದಾಖಲಾಗಿದ್ದಾಯ್ತು. ಆದರೆ ಮತ್ತೊಂದು ಕಡೆ ಇರ್ತಕ್ಕಂಥದ್ದು 2 ಪ್ರಶ್ನೆ ಮುನಿರಾಜು. ಒಂದು, ಸಂತ್ರಸ್ತರು ನಿಜವಾಗ್ಲೂ ಕೂಡ ತೊಂದರೆ ಆಗಿದ್ರೆ ಅವರಿಗೂ ಕೂಡ ನ್ಯಾಯ ಸಿಗಬೇಕು, ಅದೇ ರೀತಿಯಾಗಿ ಇಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದು. ಆದರೆ ನಾವು ನಂತರದ ನಡೆದಂಥ ತನಿಖೆಯ ವೈಖರಿಯನ್ನ ಗಮನಿಸಿದ್ವಿ. ಅದಾದ ಬಳಿಕ ಮತ್ತೆ ಇವರನ್ನ ಬಂಧಿಸಬೇಕಂದಾಗ ಕೋರ್ಟಲ್ಲಿ ಇವರು ಅಂದ್ರೆ ತಡೆಯನ್ನ ತೆಗೆದುಕೊಂಡು ಬಂದಿರ್ತಾರೆ. ಹೀಗೆ ಸಾಕಷ್ಟು ಒಂದು ರಾಜಕೀಯವಾದಂಥ ಚರ್ಚೆಗೂ ಕೂಡ ಈ ಪ್ರಕರಣ ಕಾರಣವಾಗಿತ್ತು. ಜೊತೆಗೆ ಇಲ್ಲಿ ನ್ಯಾಯದ ವಿಚಾರ ಬಗ್ಗೆ ಕೂಡ ಚರ್ಚೆ ನಡೆದಿತ್ತು. ಹೀಗಾಗಿ ಸಹಜವಾಗಿ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಅಂದ್ರೆ ನಂತರದಲ್ಲಿ ಯಾವ ರೀತಿಯಾಗಿರುತ್ತೆ, ಈ ಚಾರ್ಜ್ ಶೀಟ್ನ ಎಲ್ಲ ರೀತಿಯಾಗಿರ್ತಕ್ಕಂಥ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದ್ದಾರಾ, ಅಥವಾ ಇಲ್ಲಿ ಪರ ವಿರೋಧ ಏನಿದೆ, ಇದ್ರ ಬಗ್ಗೆ ನಿಮ್ಮಲ್ಲಿ ಏನಾದರೂ ಮಾಹಿತಿ ಇದೆಯಾ ಅಂತ? ರಾಘವೇಂದ್ರ, ಏನು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತ ಏನು ಬೇರೆ ಬೇರೆ ಒಂದು ಆಯಾಮಗಳಲ್ಲಿ ಸಿಐಡಿ ಅಧಿಕಾರಿಗಳು ತನಿಖೆ ಏನು ಮೊದಲಿಗೆ ಒಂದು ಪ್ರಕರಣ ದಾಖಲಾದ ನಂತರ ಸುಮಾರು 3 ತಿಂಗಳ ಕಾಲ ಇದನ್ನ ತನಿಖೆಯನ್ನ ಮಾಡಿದರೆ. ಅಂದ್ರೆ ಮಾರ್ಚ್ ನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ, ನಂತರ ಜೂನ್ ವರೆಗೆ ಇದನ್ನ ತನಿಖೆಯನ್ನು ಮಾಡಿರುವಂತದ್ದು. ಮತ್ತೆ ಜೂನ್ ಸಂದರ್ಭದಲ್ಲಿ ಅದನ್ನ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಮಾಡಬೇಕಾಗಿತ್ತು. ಆದ್ರೆ ಅವಧಿ ಮೀರಿದ ಬಳಿಕ ಈಗ ಚಾರ್ಜ್ ಶೀಟ್ ಅನ್ನು ಕೂಡ ಮಾಡಿದರೆ. ಅಂದ್ರೆ ಈ ಒಂದು ಪ್ರಕರಣಕ್ಕೆ ತನಿಖೆ ಮಾಡೋದಕ್ಕೆ ಸುಮಾರು 3 ತಿಂಗಳ ನಂತರವೂ ಕೂಡ ತನಿಖೆಯನ್ನ ಮಾಡಿರೋದು. ಮತ್ತೆ ಈ ಒಂದು ಸಂದರ್ಭದಲ್ಲಿ ಟೆಕ್ನಿಕಲ್ ಆಗಿರ್ಬೋದು, ಮತ್ತೆ ಏನು ಕೆಲವು ವ್ಯಕ್ತಿಗಳ ಒಂದು ಹೇಳಿಕೆಗಳನ್ನ ದಾಖಲು ಮಾಡೋದಿರ್ಬೋದು, ಮತ್ತೆ ಯಡಿಯೂರಪ್ಪನವರನ್ನ ವಿಚಾರಣೆ ಮಾಡೋದಿರ್ಬೋದು, ಮತ್ತೆ ಬೇರೆ ಬೇರೆ ಆಯಾಮಗಳಲ್ಲಿ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ಮಾಡಿದರೆ. ಮತ್ತೆ ಅವರ ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡಿರುತ್ತದೆ. ಮತ್ತೆ ಇದೇ ಸಂದರ್ಭದಲ್ಲಿ ಏನು ಸಿಐಡಿ ಅಧಿಕಾರಿಗಳು ಒಮ್ಮೆ ದಿಢೀರನೆ ಒಂದು ತನಿಖೆಯನ್ನ ಚುರುಕುಗೊಳಿಸುವ ಸಲುವಾಗಿ ಕೋರ್ಟ್ಗೂ ಕೂಡ ಹೋಗಿದ್ರು. ಅವರು ಕೋರ್ಟ್ ನಲ್ಲಿ ಒಂದು ಯಡಿಯೂರಪ್ಪ ಅವರ ಬಂಧಿಸೋದಕ್ಕೆ ಒಂದು ಬಂಧನದ ಒಂದು ವಾರೆಂಟ್ ಅನ್ನು ಕೂಡ ಪಡ್ಕೊಂಡು ಬಂದಿದ್ರು. ಆನಂತರ ಯಡಿಯೂರಪ್ಪನವರು ಕೂಡ ಇದನ್ನ ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡುವ ಮುಖಾಂತರ ಅಲ್ಲಿ ಒಂದು ಬಂಧನದ ಮುಕ್ತಿಯನ್ನ ಅಂದ್ರೆ ಒಂದು ರಿಲೀಫ್ ಅನ್ನು ಕೂಡ ಪಡ್ಕೊಂಡಿದ್ರು. ಆನಂತರ ಈಗಾಗಲೇ ಈ ಒಂದು ಪ್ರಕರಣದ ತನಿಖೆಯನ್ನ ಸಿಐಡಿ ಅಧಿಕಾರಿಗಳು ಮತ್ತೆ ಚುರುಕು ಮಾಡಿ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಚಾರ್ಜ್ ಶೀಟ್ ಅನ್ನು ಮಾಡಿದ್ದಾರೆ. ಮತ್ತೆ ಏನು ಈ ಒಂದು ಪ್ರಕರಣದಲ್ಲಿ ಒಂದು ಈಗ ದೊಡ್ಡ ಮಟ್ಟದ ಒಂದು ಬೆಳವಣಿಗೆಯನ್ನ ಈಗ ಸಿಐಡಿ ಅಧಿಕಾರಿಗಳು ತಂದಿರೋದು. ಮತ್ತೆ ಇದೇ ವೇಳೆ ಏನು ಸಂತ್ರಸ್ತೆ ಪರ ಏನು ಅವ್ರ ಸಂಬಂಧಿದ್ರೆ ಅವರು ಕೂಡ ಒಂದು ಹೈಕೋರ್ಟ್ಗೆ ಹೋಗಿ ಅಲ್ಲಿ ಕೂಡ ಒಂದು ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ. ಈ ಒಂದು ಪ್ರಕರಣದಲ್ಲಿ ತನಿಖೆಯನ್ನ ಚುರುಕು ಮಾಡಬೇಕು, CCTVಗಳನ್ನ ಸಂಗ್ರಹ ಮಾಡಬೇಕು, ಮತ್ತೆ ವಾಯ್ಸ್ ಸ್ಯಾಂಪಲ್ ಅನ್ನ ಸಂಗ್ರಹಿಸಿ ಅದನ್ನ ಟೆಸ್ಟ್ ಗೆ ಕಳಿಸಬೇಕು ಅಂತ ಹೇಳಿ ಒಂದು ಹೈಕೋರ್ಟ್ ನಲ್ಲಿ ರಿಟ್ ಅನ್ನು ಕೂಡ ಹಾಕಿದ್ರು. ಈ ಒಂದು ಬೆಳವಣಿಗೆ ಬಳಿಕ ಸಿಐಡಿ ಅಧಿಕಾರಿಗಳು ಅದನ್ನ ಮತ್ತಷ್ಟು ಚುರುಕುಗೊಳಿಸಿ ನಂತರ ಅದನ್ನ ಅರೆಸ್ಟ್ ವಾರೆಂಟ್ ಪಡ್ಕೊಂಡಿರ್ಬೋದು, ಮತ್ತೆ ಅವರನ್ನು ವಿಚಾರಣೆಗೆ ಒಳಪಡಿಸೋದಕ್ಕೆ ಬೇಕಾದ ಒಂದು ಎಲ್ಲ ಕ್ರಮಗಳನ್ನ ಕೈಗೊಂಡಿದ್ದು ಈಗ ಇಡೀ ಪ್ರಕರಣದ ತನಿಖೆಯನ್ನ ಪೂರ್ಣಗೊಳಿಸಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ರಾಘವೇಂದ್ರ, ಮುಂದಿರಾಜು, ಇಲ್ಲಿರ್ತಕ್ಕಂಥ ನಮ್ಮ ಕಳಕಳಿ ಅಂದ್ರೆ ಈಗ ಆ ಒಂದು ದೂರನ್ನ ಕೊಟ್ಟಿದ್ದಾರಲ್ಲ ಆ ಬಾಲಕಿಯ ತಾಯಿ, ಅವರು ಹ್ಯಾಬಿಚುವಲ್ ಕಂಪ್ಲೇನರ್ ಆಗಿದ್ರು ಅಂತ ಹೇಳಿ ಎಲ್ಲರ ವಿರುದ್ಧ ಯಾರೆಲ್ಲ ಗಣ್ಯಮಾನ್ಯರಿದ್ದಾರೆ ಅಥವಾ ಯಾರೆಲ್ಲ ಪೊಲೀಸ್ ಅಧಿಕಾರಿಗಳಿದ್ದಾರೆ ಬಹುತೇಕರ ವಿರುದ್ಧ ದೂರನ್ನ ದಾಖಲು ಮಾಡಿದ್ರು. ಅವರ ಸ್ವಂತ ಪತಿಯ ವಿರುದ್ಧ ಕೂಡ ದೂರನ್ನ ದಾಖಲು ಮಾಡಿದ್ರು. ಆದರೆ ಆ ತಾಯಿ ಹ್ಯಾಬಿಚುವಲ್ ಕಂಪ್ಲೇನರ್ ಇರ್ಬೋದು, ಹಾಗಂದ ಮಾತ್ರಕ್ಕೆ ಮಗುವಿನ ಮೇಲೆ ನಿಜಕ್ಕೂ ಏನಾದರೂ ಈ ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆಗಳು ಆಗಿದ್ರೆ ಅದು ಆ ಮಗುವಿಗೆ ನ್ಯಾಯ ಸಿಗಬೇಕು ಅನ್ನೋದು ಎಲ್ಲರ ಒಂದು ಕಳಕಳಿ ಆಗಿರುವಂಥದ್ದು. ಆದರೆ ಇಂತಹ ಘಟನೆಗಳು ಅಥವಾ ಈ ರೀತಿಯಾಗಿರ್ತಕ್ಕಂಥ ಹಿನ್ನೆಲೆಗಳು ತನಿಖೆಯ ಮೇಲೆ ಏನಾದರೂ ಪರಿಣಾಮ ಬೀರುವಂಥ ಸಾಧ್ಯತೆಗಳಿರ್ತಾವ, ಅಥವಾ ಇಲ್ಲಿ
ಕೇವಲ ಯಾರನ್ನೋ ಒಂದು ಟಾರ್ಗೆಟ್ ಮಾಡಿ ಆ ವಿಡಿಯೋನ ರೆಕಾರ್ಡ್ ಮಾಡ್ಕೊಳ್ಳೋಂಥ ಶೈಲಿ ಇರ್ಬೋದು, ಅಲ್ಲಿ ಬಂದಂಥ ರೀತಿ ಇರಬಹುದು, ಏನಾದರೂ ಒಂದು ಟ್ರ್ಯಾಪನ್ನು ಮಾಡುವಂಥ ಪ್ರಯತ್ನಗಳನ್ನು ಯಾರಾದರೂ ಮಾಡಿದ್ರ ಅಂತ ಕೂಡ ಜನಸಾಮಾನ್ಯರಲ್ಲಿ ಪ್ರಶ್ನೆಗಳು ಬರ್ತಾ ಇತ್ತು. ಇಲ್ಲಿ ಒಂದು ಮಗುವಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಕಳಕಳಿ ಎಲ್ಲರದ್ದು ಇದೆ. ಜೊತೆಗೆ ಈ ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆಗಳೇನಾದರೂ ನಡೆದಿದ್ದಾವ ಅಂತಕ್ಕಂಥ ಸಂಶಯ ಕೂಡ ಎಲ್ಲರಲ್ಲಿ ಇರುವಂಥದ್ದು. ಹೀಗಾಗಿ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದ್ರೆ ರಾಘವೇಂದ್ರ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಸಂತ್ರಸ್ತ ತಾಯಿ ಏನಿದ್ರೆ ಅವರು ಸುಮಾರು ಕಡೆ ಒಂದು ದೂರನ್ನು ಕೊಡ್ತಾರೆ. ತನ್ನ ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಸಾಕಷ್ಟು ಹಿರಿಯ ಅಧಿಕಾರಿಗಳಿರ್ಬೋದು ಮತ್ತೆ ರಾಜಕಾರಣಿಗಳನ್ನು ಕೂಡ ಭೇಟಿಯಾಗಿ ಅವರಿಗೆ ಒಂದು ಮನವಿಯನ್ನು ಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಇದೇ ರೀತಿಯಾಗಿ ಸುಮಾರು 50ಕ್ಕೂ ಹೆಚ್ಚು ಮಂದಿಗೆ ಅವರು ದೂರಿನ ರೂಪದಲ್ಲಿ ಮನವಿಯನ್ನ ಸಲ್ಲಿಕೆ ಮಾಡಿ ಪೊಲೀಸರು ಇದ್ರ ಬಗ್ಗೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು, ಇದ್ರ ಬಗ್ಗೆ ತಾವು ನಿರ್ದೇಶನ ಕೊಡಬೇಕು ಅಂತ ಹೇಳಿ ಮನವಿಯನ್ನು ಕೂಡ ಕೊಟ್ಟಿದ್ರು. ಅದೇ ರೀತಿಯಾಗಿ ಯಡಿಯೂರಪ್ಪ ಅವರ ಮನೆಗೂ ಸಹ ಹೋದ ಸಂದರ್ಭದಲ್ಲಿ ಅಲ್ಲಿ ಅವರಿಗೆ ಒಂದು ಮನವಿ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕೃತ್ಯ ಹಾಕಿದ್ದಾರೆ ಅಂತ ಹೇಳಿ ಯಡಿಯೂರಪ್ಪ ಅವರನ್ನ ಕೇಳೋಕೆ ಹೋದ ಸಂದರ್ಭದಲ್ಲಿ ಆ ಒಂದು ವಿಡಿಯೋ ಕೂಡ ಒಂದು ರೆಕಾರ್ಡ್ ಆಗಿದೆ ಅಂತ ಹೇಳಿ ಒಂದು ಮಾಹಿತಿ ಇರುವುದು. ಆದ್ರಿಂದ ಆ ಒಂದು ವಿಡಿಯೋವನ್ನ ಇಟ್ಕೊಂಡು ಪೊಲೀಸ್ ಅಧಿಕಾರಿಗಳಿಗೆ ಒಂದು ದೂರನ್ನು ಕೊಡ್ತಾರೆ ಮತ್ತೆ ಅದ್ರ ಬಗ್ಗೆ ಒಂದು ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ನಂತರ ಅಧಿಕಾರಿಗಳು ಆ ಒಂದು ವಿಡಿಯೋವನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ನಂತರ ಏನು ಯಡಿಯೂರಪ್ಪ ಅವರೊಂದು ವಾಯ್ಸ್ ಸ್ಯಾಂಪಲ್ ಅನ್ನು ಕೂಡ ಸಂಗ್ರಹ ಮಾಡಿ ಅದನ್ನು ಕೂಡ FSL ಗೆ ರವಾನೆ ಮಾಡಿರುವುದು. ಅಲ್ಲಿ ಬಂದಿರುವಂತಹ ಒಂದು ವರದಿಗಳು ಮತ್ತೆ ಒಂದು ಸ್ಟೇಟ್ಮೆಂಟ್ಸ್ ಏನಿದೆ ಮತ್ತೆ ತಾಂತ್ರಿಕ ಒಂದು ಎವಿಡೆನ್ಸ್ ಏನಿದೆ ಅದರ ಆಧಾರದ ಮೇಲೆ ಒಂದು ತನಿಖೆಯನ್ನ ಪೊಲೀಸ್ ಅಧಿಕಾರಿಗಳು ಪೂರ್ಣಗೊಳಿಸಿದ್ದಾರೆ. ಮತ್ತೆ ಈಗ ನ್ಯಾಯಾಲಯಕ್ಕೆ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ರಾಘವೇಂದ್ರ, ಧನ್ಯವಾದಗಳು ಮುನಿರಾಜು ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಈ ಒಂದು ಪ್ರಕರಣ ಇದೆಯಲ್ಲ ನಿಜಕ್ಕೂ ಕೂಡ ದೊಡ್ಡ ಸಂಚಲನವನ್ನ ಮೂಡಿಸಿತ್ತು. ಸುಮಾರು 80 ವರ್ಷದ ಹಿರಿಯ ನಾಯಕರಿದ್ದಾರೆ ಯಡಿಯೂರಪ್ಪ ಅವರು. ಈ ರೀತಿಯಾಗಿ ಒಂದು ಬಾಲಕಿಯ ಮೇಲೆ ದೌರ್ಜನ್ಯವನ್ನು ಎಸಗಿದ್ರ ಅಂತೇಳಿ ಅವತ್ತು ಸಾಕಷ್ಟು ಜನ ಪ್ರಶ್ನೆ ಬಂದಿತ್ತು. ಈ ಒಂದು ದೂರು ದಾಖಲಾಗ್ತಾ ಇದ್ದ ಹಾಗೇನೆ ಜೊತೆಗೆ ಅವರೇ ಕೂಡ ಮಾಧ್ಯಮದ ಜೊತೆಯಲ್ಲಿ ಬಂದು ಮಾತನಾಡಿದ್ರು, ನಾನು ಸಹಾಯ ಮಾಡಿದ್ದೇನೆ ಆದರೆ ನನ್ನ ವಿರುದ್ಧ ಈ ರೀತಿಯಾಗಿ ದೂರನ್ನು ಕೊಟ್ಟಿದ್ದಾರೆ ಅಂತ ಹೇಳಿ. ಹಾಗಿದ್ರೆ ಈ ಘಟನೆಯ ಹಿನ್ನೆಲೆಯನ್ನು ಗಮನಿಸೋದಾದ್ರೆ ಇದು ಫೆಬ್ರವರಿ 2, 2024ಕ್ಕೆ ನಡೆದಿತ್ತು ಅಂತ ಹೇಳಲಾಗತ್ತೆ. ಮಾರ್ಚ್ 14, 2024 ಸಹಾಯದ ನೆಪದಲ್ಲಿ ನನ್ನ ಅಪ್ರಾಪ್ತ ಮಗಳಿಗೆ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ದೂರನ್ನು ಕೊಟ್ಟಿರ್ತಾರೆ. ಇದು ಮಾರ್ಚ್ 14ನೇ ತಾರೀಕಿಗೆ ಆ ತಾಯಿ, ಬಾಲಕಿಯ ತಾಯಿ ಕೊಟ್ಟಂತ ದೂರು. ಸಹಾಯದ ನೆಪದಲ್ಲಿ ನನ್ನ ಅಪ್ರಾಪ್ತ ಮಗಳಿಗೆ ಲೈಂಗಿಕವಾಗಿ ದೌರ್ಜನ್ಯವನ್ನು ಎಸಗಿದ್ದಾರೆ. ಸದಾಶಿವನಗರ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾರೆ ತಾಯಿ. ಅದಾದ ಬಳಿಕ ಪೋಕ್ಸೋ ಪ್ರಕರಣ ದಾಖಲಾಗಿರುತ್ತೆ. ಲೈಂಗಿಕ ಕಿರುಕುಳವನ್ನ ಕೊಟ್ಟಿಲ್ಲ. ಮಾರ್ಚ್ 15ನೇ ತಾರೀಕಿಗೆ ಈ ಹೇಳಿಕೆಯನ್ನ ಯಡಿಯೂರಪ್ಪನವ್ರು ಕೊಟ್ಟಿರ್ತಾರೆ. ಆಕೆ ಮೆಂಟಲ್ ಅಂತ ಹೇಳಿದ್ರು. ಅಂದ್ರೆ ಈ ಬಾಲಕಿಯ ತಾಯಿ ಇದ್ದಾರಲ್ಲ ಆಕೆ ಮೆಂಟಲ್, ನಾನು ಸಹಾಯ ಮಾಡಿದ್ರೆ ಈ ರೀತಿಯಾಗಿ ನನ್ನ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ, ನಾನೇ ಅವರನ್ನ ಕಮಿಷನರ್ ಬಳಿ ಕಳಿಸಿದ್ದೆ ಅಂತ ಹೇಳಿ ಮಾರ್ಚ್ 15ನೇ ತಾರೀಕಿಗೆ ಯಡಿಯೂರಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ರು. ಲೈಂಗಿಕ ಕಿರುಕುಳವನ್ನ ಕೊಟ್ಟಿಲ್ಲ, ಪೋಕ್ಸೋ ಕೇಸ್ ಸುಳ್ಳು ಅಂತ ಹೇಳಿ ಕೂಡ ಅವತ್ತು ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಸಾಮಾಜಿಕ ಜಾಲತಾಣಗಳಲ್ಲಿ BSY ಅವರದ್ದು ಅನ್ನಲಾದ ವಿಡಿಯೋ ಕೂಡ ವೈರಲ್ ಆಗಿತ್ತು. CIDಗೆ ಯಡಿಯೂರಪ್ಪ ಪೋಕ್ಸೋ ಕೇಸನ್ನು ವರ್ಗಾವಣೆ ಮಾಡಿತ್ತು ಸರ್ಕಾರ. ಮಾರ್ಚ್ 15ನೇ ತಾರೀಕಿಗೆ CIDಗೆ ಕೊಟ್ಟಿರುತ್ತೆ ಸರ್ಕಾರ ಈ ಒಂದು ಪ್ರಕರಣವನ್ನ. CM ಸಿದ್ದರಾಮಯ್ಯ ಆದೇಶ ಮಾಡಿರ್ತಾರೆ. ಒಂದು ಕಡೆ BSY ಅವರು ಹೇಳಿದ್ದಾರೆ ಅನ್ನೋಂಥ ಆಡಿಯೋ ಕೂಡ ವೈರಲ್ ಆಗ್ತಾ ಇತ್ತು. ಇನ್ನು 20ನೇ ತಾರೀಕು ಮಾರ್ಚ್ 2024 ಮಹಿಳಾ ಆಯೋಗ ಕೂಡ ಎಂಟ್ರಿ ಆಗಿರುತ್ತೆ. ತಪ್ಪಿತಸ್ಥರು ಯಾರೇ ಇದ್ರೂ ಕೂಡ ಶಿಕ್ಷೆ ಆಗುತ್ತೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿರುತ್ತೆ. BSY ಪೋಕ್ಸೋ ಕೇಸ್ನ ವರದಿಯನ್ನು ಪಡೆದುಕೊಂಡಿರುತ್ತೆ ರಾಜ್ಯ ಮಹಿಳಾ ಆಯೋಗ. ತಪ್ಪಿತಸ್ಥರು ಯಾರೇ ಇದ್ರೂ ಕೂಡ ಅವರಿಗೆ ಶಿಕ್ಷೆಯನ್ನು ಕೊಡ್ತೀವಿ, ಶಿಕ್ಷೆ ಆಗುತ್ತೆ ಅಂತ ಹೇಳಿರ್ತಾರೆ. ಇದು ಮಾರ್ಚ್ 20, 2024ರಲ್ಲಿ ನಡೆದಂಥ ಘಟನೆ. ಅದಾದ ಬಳಿಕ ಏಪ್ರಿಲ್ 12ನೇ ತಾರೀಕಿಗೆ CID ಎದುರು ಯಡಿಯೂರಪ್ಪ ಹಾಜರಾಗಿರ್ತಾರೆ ವಿಚಾರಣೆ ನಡೆಸೋದಕ್ಕೆ. ಇವರ ವಿರುದ್ಧ ವಿಚಾರಣೆ ನಡೆಯುತ್ತೆ. CID ಎದುರು ವಿಚಾರಣೆಗೆ ಹಾಜರಾಗಿದ್ದರು ಯಡಿಯೂರಪ್ಪನವರು ಏಪ್ರಿಲ್ 12, 2024. CID ಏನೆಲ್ಲ ಪ್ರಶ್ನೆ ಕೇಳಿತ್ತು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ರು. ಈ ವೇಳೆ ಯಡಿಯೂರಪ್ಪನವರ ಧ್ವನಿ ಮಾದರಿಯನ್ನ ಕೂಡ ಸಂಗ್ರಹ ಮಾಡಿತ್ತು CID. CIDಗೆ ಈ ಒಂದು ವಿಚಾರಣೆಗೆ ಹಾಜರಾಗಿರ್ತಾರೆ. ಇನ್ನು ಮೇ 27, 2024 ಶ್ವಾಸಕೋಶ ಕ್ಯಾನ್ಸರ್ನಿಂದ ಬನ್ನೇರುಘಟ್ಟ ಆಸ್ಪತ್ರೆಯಲ್ಲಿ ಆ ಬಾಲಕಿಯ ತಾಯಿ ಸಾವನ್ನಪ್ತಾರೆ. ಅಪ್ರಾಪ್ತ ಬಾಲಕಿಯ ತಾಯಿ ಸಾವನ್ನಪ್ಪುವಂಥದ್ದು ಶ್ವಾಸಕೋಶ ಕ್ಯಾನ್ಸರ್ನಿಂದ ಬನ್ನೇರುಘಟ್ಟ ಆಸ್ಪತ್ರೆಯಲ್ಲಿ. ಇದು ನಡೆದಿದ್ದು ಮೇ 27, 2024ಕ್ಕೆ. ಯಾರು ದೂರನ್ನ ಕೊಟ್ಟಿರ್ತಾರೆ ಆ ಬಾಲಕಿಯ ತಾಯಿ, ದೂರನ್ನ ಕೊಟ್ಟಂತ ಬಾಲಕಿಯ ತಾಯಿ ಇದ್ದಾರಲ್ಲ ಅವ್ರು ಸಾವನ್ನಪ್ತಾರೆ. ಇನ್ನು ಅಖಿಲ ಭಾರತ ಜನವಾದಿ ಸಂಘಟನೆಯಿಂದ ಕೂಡ ಆ ಸಮಯದಲ್ಲಿ ದೂರು ದಾಖಲಾಗಿರುತ್ತೆ. ತನಿಖೆಗೆ ಆಗ್ನೇಯ DCPಗೆ ದೂರನ್ನ ಕೊಟ್ಟಿರ್ತಾರೆ. ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ದೂರನ್ನ ಕೊಟ್ಟಿರುತ್ತೆ. ದೂರುದಾರ ಮಹಿಳೆ ಸಾವಿನ ತನಿಖೆ ಆಗಬೇಕು ಅಂತ ಹೇಳಿ ಕೂಡ ದೂರನ್ನ ಕೊಡಲಾಗಿರುತ್ತೆ. ಇನ್ನು ಜೂನ್ 11 ಪೋಕ್ಸೋ ಕೇಸ್ನಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ CID ಹೇಳುತ್ತೆ. ಜೂನ್ 17ಕ್ಕೆ ಬರ್ತೀನಿ ಅಂತ BSY ಹೇಳಿರ್ತಾರೆ. ಪೋಕ್ಸೋ ಕೇಸ್ನಲ್ಲಿ ವಿಚಾರಣೆಗೆ ಬರೋದಕ್ಕೆ CID ನೋಟಿಸನ್ನು ಕೊಟ್ಟಿರುತ್ತೆ. ಜೂನ್ 11ನೇ ತಾರೀಕಿಗೆ ನೀವು ವಿಚಾರಣೆಗೆ ಬನ್ನಿ ಅಂತ.
ನಾನು ಜೂನ್ 17ಕ್ಕೆ ಬರ್ತೀನಿ ಅಂತೇಳಿ ಉತ್ತರವನ್ನು ಕೊಟ್ಟಿರ್ತಾರೆ ಯಡಿಯೂರಪ್ಪನವರು. ಇನ್ನು ಈಗ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಅನ್ನಂತೂ ಸಿಐಡಿ ಅಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ ಕೋರ್ಟ್ಗೆ. ಇನ್ನು ಕೋರ್ಟ್ನಲ್ಲಿ ವಿಚಾರಣೆ ಶುರುವಾಗುತ್ತೆ. ಅದಾದ ಬಳಿಕ ಸತ್ಯಾಸತ್ಯತೆ ಹೊರಗಡೆ ಬರುವಂತ ಸಾಧ್ಯತೆ ಇದೆ.